ನಮಸ್ಕಾರ ವೀಕ್ಷಕರೇ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ಇಡೀ ಜಗಜ್ಜಾಹೀರಾಗಿದೆ. 2026ರಲ್ಲಿ ಏನೆಲ್ಲ ಜರುಗಲಿದೆ, ಅವರು ಬರೆದ ಕಾಲಜ್ಞಾನದಲ್ಲಿ ಏನಿದೆ, ಈಗಾಗಲೇ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಹೇಳಿದ ಎಷ್ಟೋ ಸಂಗತಿಗಳು ನಡೆದು ಹೋಗಿದೆ. 2024ರಿಂದ 2025ರವರೆಗೆ ಅಂದರೆ ಕಳೆದ 2 ವರ್ಷಗಳಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಹೇಳಿದ ಏನೆಲ್ಲ ವಿಷಯಗಳು ನಡೆದಿವೆ, ಮುಂದೆ ಏನೆಲ್ಲ ನಡೆಯಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಆದರೆ ವೀಕ್ಷಕರೇ, ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಈ ವರ್ಷ ಅಂದರೆ ಮುಂಬರೋ ವರ್ಷ 2026 ವರ್ಷ ರಣಭಯಂಕರವಾಗಲಿದೆ ಅನ್ನೋದನ್ನ ಹೇಳಿದ್ದಂತೂ ಸುಳ್ಳಲ್ಲ. ಈ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನವನ್ನು ನೀವು ನಂಬ್ತೀರಾ? ನಂಬೋರಾದರೆ ಕಮೆಂಟ್ ಮೂಲಕ ತಿಳಿಸಿ. ಅಥವಾ ಈ ಭವಿಷ್ಯವಾಣಿಗಳನ್ನು ಕಾಲಜ್ಞಾನಗಳನ್ನು ನೀವು ನಂಬೋದೇ ಇಲ್ವಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಕಾಲಜ್ಞಾನದಲ್ಲಿ ಹೇಳಿದ್ದು ಎಷ್ಟೋ ನಡೆದು ಹೋಗಿವೆ, ಇನ್ನೂ ಎಷ್ಟೋ ಜರುಗಲಿವೆ. ಅವರು ಹೇಳಿದಂತೆಯೇ ಆ ಒಂದು ಸ್ಥಳದಲ್ಲಿ ವಿಗ್ರಹ ಮಾತನಾಡತ್ತೆ ಅಂತ ಹೇಳಿದ್ರು. ಶ್ರೀಶೈಲದಲ್ಲಿ ದಟ್ಟ ಮಂಜು ಬಂದು ಆ ಪರಶುವನು ಮನುಷ್ಯರ ಜೊತೆ ಮಾತನಾಡುತ್ತಾನೆ ಅಂತ ಹೇಳಿದ್ರು. ಒಬ್ಬ ತಾಯಿ 16 ವರ್ಷಗಳ ಕಾಲ ರಾಜ್ಯವನ್ನ ಆಳ್ತಾಳೆ ಅಂದ್ರೆ ಇಂದಿರಾ ಗಾಂಧಿಯವರ ಬಗ್ಗೆ ಪೋತುಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಆ ಭವಿಷ್ಯವಾಣಿ ನಿಜವಾಗಿದೆ. ಈ ಭವಿಷ್ಯವಾಣಿಯನ್ನು ಯಾವಾಗ ನುಡಿದಿದ್ರು? 500 ವರ್ಷಗಳ ಹಿಂದೆಯೇ ವಿಜ್ಞಾನಿಗಳು ಕಾಲಜ್ಞಾನವನ್ನು ಹೇಳಲಾಗಿತ್ತು. 12 ದಿನಗಳ ಕಾಲ ಗೋದಾವರಿ ನದಿಯಲ್ಲಿ ಒಂದು ಹನಿ ನೀರು ಕೂಡ ಇರೋದಿಲ್ಲ. 13ನೇ ದಿನ ಭಯಂಕರವಾದ ಪ್ರವಾಹ ಬರುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಹೇಳಿದ್ದಾರೆ. ನಮ್ಮನ್ನು ಬಹಳ ಕಾಡಿದಂತಹ ಕೊರೋನಾ ತರಹದ ರೋಗಗಳು ಇನ್ನೂ ಎಷ್ಟೋ ಬರಲಿವೆ ಅಂತ ತಿಳಿಸಿದ್ದಾರೆ. ಅವುಗಳಲ್ಲಿ ಕೆಲವೊಂದಿಷ್ಟು ರೋಗಗಳಿಗೆ ಔಷಧವೇ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಕೃತಿ ವಿಕೋಪಗಳು ತುಂಬ ಹೆಚ್ಚಾಗುತ್ತವೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಹೇಳಿದ್ದಾರೆ. ಮನುಷ್ಯರ ಕೋಪಕ್ಕೆ ನಿಯಂತ್ರಣವಿಲ್ಲದೆ ಒಬ್ಬರನ್ನೊಬ್ಬರು ಕೊಲೆ ಮಾಡುವಷ್ಟು ಮುಂದೆ ಹೋಗ್ತಾರೆ. ಮನುಷ್ಯರನ್ನೇ ತಿನ್ನುವಂತಹ ದಿನಗಳು ಮುಂಬರೋ ದಿನಗಳಲ್ಲಿ ಇದೆ ಅಂತ ಹೇಳಿದ್ರು. ಒಬ್ಬ ವ್ಯಕ್ತಿ ಹೋಟೆಲ್ನಲ್ಲಿ ನೀರು ಕೇಳಿದ್ದಕ್ಕೆ ಪ್ರಾಣಗಳು ಹೋಗುತ್ತವೆ, ಕೊಲೆ ಸುಲಿಗೆಗಳು ಆಗ್ತವೆ ಅಂತ ಹೇಳಿದ್ರು. ಆ ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ. ಇನ್ನು ಎಲ್ಲ ಹಣ್ಣುಗಳು ರಾಸಾಯನಿಕಗಳಿಂದ ಕೂಡಿರುತ್ತವೆ, ಕಲುಷಿತವಾಗಿರುತ್ತವೆ ಅಂತ ಹೇಳಿದ್ದಾರೆ. ಈ ದಿನಗಳಲ್ಲಿ ರಾಸಾಯನಿಕ ಬಳಸದೇ ಇರುವಂತಹ ಒಂದು ಹಣ್ಣು ಈಗ ಮಾರ್ಕೆಟ್ಗಳಲ್ಲಿ ಬರ್ತಾ ಇಲ್ಲ. ಈ ಭವಿಷ್ಯವಾಣಿ ನಿಜವಾಗಿದೆ. ಇನ್ನು ಭಾರತ ದೇಶ ಜಗತ್ತಲ್ಲೇ ಅಗ್ರ ರಾಷ್ಟ್ರವಾಗಿ ನಿಲ್ತದೆ ಅಂತ ಹೇಳ್ತಾ ಇದ್ದಾರೆ ಕಾಲಜ್ಞಾನಿಗಳು. ಆದರೆ ಯುದ್ಧಗಳು, ಭೂಕಂಪಗಳು ಬಂದು ಭಾರತ ತುಂಬಾ ಹಾಳಾಗಿ ಹೋಗ್ಬಿಡತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಒಬ್ಬ ಮಹಿಳೆ ಒಂದೇ ಕರುಳಿಗೆ 8 ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಚಿನ್ನಕ್ಕಿಂತ ಬೆಳ್ಳಿಗೆ ಹೆಚ್ಚು ಮಹತ್ವ ಬರುತ್ತೆ. ಅದೇ ರೀತಿ ನಮಗೆಲ್ಲರಿಗೂ ಕೂಡ ಇಷ್ಟವಾದ ತಿರುಪತಿ ವೆಂಕಟೇಶ್ವರ ದೇವಾಲಯ 4 ದಿನಗಳ ಕಾಲ ಯಾವ ಪೂಜೆಗಳೂ ಇಲ್ಲದೆ ಮುಚ್ಚಿ ಹೋಗುತ್ತದೆ ಅಂತ ಹೇಳಿದ್ದಾರೆ. ತುಂಬ ಜನ ಸ್ವಾಮೀಜಿಗಳು ತಾವೇ ದೇವರುಗಳು ಅಂತ ಹೇಳಿಕೊಂಡು ತಿರುಗಾಡ್ತಾ ಇರ್ತಾರೆ. ಬಾಯಿ ಮಾತಲ್ಲಿ ಜನ ನಂಬೋದಿಲ್ಲ, ಕಾಗದದ ಮೇಲೆ ಬರೆಯುವುದಕ್ಕೆ ಮಾತ್ರ ಬೆಲೆ ಇರುತ್ತೆ. ಈಗ ನಡೆಯುವ ರಿಜಿಸ್ಟ್ರೇಷನ್ಗಳಾದರೂ, ಲೈಸೆನ್ಸ್ಗಳಾಗಿರಬಹುದು, ಇವೆಲ್ಲವೂ ಕೂಡ ಯಾವುದೇ ಕೆಲಸಗಳಾಗಬೇಕಾದ್ರೂ ಕಾಗದದ ಮೇಲೆ ಬರೆದ್ರೆ ಮಾತ್ರ ನಾವು ನಂಬ್ತಾ ಇದ್ದವಲ್ಲ, ಇವೆಲ್ಲವೂ ಕೂಡ ನಿಜವಾಗ್ತಾ ಇದೆ. ಅಕ್ರಮಗಳು ಭಯಂಕರವಾಗಿ ಹೆಚ್ಚಾಗುತ್ತವೆ. ಮಹಿಳೆಯರ ಮೇಲೆ ದೌರ್ಜನ್ಯಗಳು ತುಂಬ ಹೆಚ್ಚಾಗುತ್ತವೆ. ನಾವೀಗ ಪ್ರತಿದಿನ ಎಷ್ಟೋ ದೌರ್ಜನ್ಯಗಳನ್ನು ನೋಡ್ತಾ ಇದ್ದೀವಿ. ಅವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದಾವೆ ಹೊರತಾಗಿ ಕಮ್ಮಿ ಆಗ್ತಾ ಇಲ್ಲ. ಆದರೆ ಇನ್ನೊಂದು ಕಡೆ ಏನಂತಂದ್ರೆ, ಮಹಿಳೆಯರು ನಾಚಿಕೆ ಬಿಟ್ಟು ತಿರುಗಾಡ್ತಾರೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಂತಹ ಆ್ಯಪ್ಗಳಲ್ಲಿ ಮಹಿಳೆಯರು ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಾಗಿದೆ. ಆದರೆ ಇಲ್ಲಿ ಕೆಲವೊಂದಿಷ್ಟು ಜನರು ಅಶ್ಲೀಲ ಫೋಟೋಗಳನ್ನು ಬಳಸ್ಕೊಂಡು ಮಹಿಳೆಯರು ನಾಚಿಕೆ ಇಲ್ಲದೆ ಕೆಲವೊಂದಿಷ್ಟು ಮಹಿಳೆಯರು ತಿರುಗಾಡ್ತಾ ಇದ್ದಾರಂತಂದರೆ ಫೇಸ್ಬುಕ್ನಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಭಯಂಕರವಾಗಿ ಬದಲಾದರೂ ಆಶ್ಚರ್ಯ ಪಡಬೇಕಾದದ್ದು ಅವಶ್ಯಕತೆ ಇಲ್ಲ. ವಯಸ್ಸಿಗೆ ಬೆಲೆ ಇಲ್ಲದೆ, ಸಂಬಂಧಗಳಿಗೆ ಬೆಲೆ ಇಲ್ಲದೆ ಸಂಬಂಧಗಳನ್ನು ಕಟ್ಟಿಕೊಳ್ತಾರಂತೆ. ಅಂತಹ ಇತ್ತೀಚೆಗೆ ತುಂಬ ಜರುಗ್ತಾ ಇದ್ದಾವೆ. ತಂದೆ ಮಕ್ಕಳನ್ನು, ಅಣ್ಣ ತಂಗಿರನ್ನು ಹೇಗೆ ತುಂಬ ದೌರ್ಜನ್ಯಗಳು ನಡೆಗ್ತಾ ಇದ್ದಾವೆ ಅನ್ನೋದು ನಿಮಗೆ ಗೊತ್ತಿವೆ. ವೇಶ್ಯೆಯರಿಂದ ಜನರು ಭಯಂಕರ ರೋಗಗಳಿಗೆ ತುತ್ತಾಗ್ತಾರೆ. ಗಾಳಿ ಮಳೆ ಇಲ್ಲದೆ ಮನುಷ್ಯರು ಪಶುಗಳಂತೆ ವರ್ತಿಸ್ತಾರೆ. ಈಗ ಜಗತ್ತಿನಲ್ಲಿ ನಡೀತಾ ಇರುವುದೆಲ್ಲವೂ ಕೂಡ ನಿಜವಾಗ್ತಾ ಇದೆ. ಸುಖದ ಆರೋಗ್ಯಕ್ಕೆ ಔಷಧವೇ ಇರುವುದಿಲ್ಲ.
ಈ ರೋಗ ಬಂದವರು ಸಾಯುವುದು ಖಚಿತ. ಅಕ್ರಮ ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ಭಯಂಕರವಾಗಿ ಹೆಚ್ಚಾಗ್ತಾ ಇವೆ. ಕೊಲೆಗಳು ಜರುಗ್ತಾ ಇವೆ. ಮಹಿಳೆಯರು ಪುರುಷರು ಇಬ್ರು ಕಾಮಭೋಗಕ್ಕೆ ಒಗ್ಗಾಡ್ತಾ ಇದ್ದಾರೆ. ಅಂದ್ರೆ ಕಾಮಭೋಗ ಜಾಸ್ತಿ ಆಗ್ತಾ ಇದೆ. ಅಕ್ಕಪಕ್ಕದ ಹೆಂಡತಿಯರನ್ನ ಸ್ವಾಧೀನ ಪಡಿಸ್ಕೊಳ್ತಾರೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. ಜನಸಂಖ್ಯೆ ನಾವು ಅಂದಾಜು ಮಾಡಿದಕ್ಕಿಂತ ಭಯಂಕರವಾಗಿ ಹೆಚ್ಚಾಗುತ್ತದೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬಹಳ ಹಿಂದೆಯೇ ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿ ಈಗಿನ ಜನಸಂಖ್ಯೆ ಅಂಶಗಳನ್ನ ನಿಮಗೆಲ್ಲ ಗೊತ್ತೇ ಇದೆ. ಕಾಡು ಮೃಗಗಳು ದೇವಾಲಯದ ಪ್ರದೇಶಕ್ಕೆ ಬಂದು ಮನುಷ್ಯರನ್ನ ಕೊಲ್ತವೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಜರುಗಿದೆ. ತಿರುಮಲ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಈಗ ಮುಂದೆ ಜರುಗಬೇಕಾದದನ್ನ ತಿಳಿದುಕೊಳ್ಳೋಣ. ಸುಮಾರು 5,000 ವರ್ಷಗಳ ನಂತರ ಕಾಶಿಯಲ್ಲಿ ಗಂಗಾ ನದಿ ಮಾಯವಾಗುತ್ತದೆ ಅಂತ ಬ್ರಹ್ಮೇಂದ್ರ ಸ್ವಾಮೀಜಿಗಳು ಹೇಳಿದ್ದಾರೆ. ಈಗಾಗಲೇ ಕಾಶಿಯಲ್ಲಿ ಗಂಗಾ ನದಿ ಕಾರ್ಖಾನೆಗಳ ತ್ಯಾಜ್ಯದಿಂದಾಗಿ ಕಲುಷಿತವಾಗ್ತಾ ಇದೆ. ಹೀಗೆ ನೋಡಿದ್ರೆ ಕೆಲ ದಶಕಗಳ ನಂತರ ಅದು ಜರುಗುವ ಸಾಧ್ಯತೆ ಹೆಚ್ಚಾಗೇ ಇದೆ. ಜಗತ್ತಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚಾಗಿ ಪುಣ್ಯಾತ್ಮರ ಸಂಖ್ಯೆ ಕಡಿಮೆಯಾಗುತ್ತದೆ ಅಂತ ಹೇಳಿದ್ದಾರೆ. ದಿನಾಲೂ ನಮ್ಮ ದೇಶದಲ್ಲಿ ನಡೀತಾ ಇರುವುದು ದಾರುಣಗಳನ್ನು ನೋಡ್ತಾ ಇದ್ರೆ ಇದು ನಿಜವೇ ಅಂತ ಅನ್ನಿಸ್ತಾ ಇದೆ. 2040ರಲ್ಲಿ 40 ದಿನಗಳ ಕಾಲ ಕಾಶಿಯಲ್ಲಿರುವ ಗಂಗೆಯಲ್ಲಿ ನೀರು ಇರುವುದಿಲ್ಲ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಕೃಷ್ಣಾ ನದಿಯ ಮಧ್ಯ ಚಿನ್ನದ ರಥ ಹೊರಬರುತ್ತದೆ. ಅದನ್ನು ನೋಡಿದ ಜನರು ಕಣ್ಣುಗಳನ್ನು ಕಳೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಭಾರತದಲ್ಲಿ ಯುದ್ಧ ನಡೆಯುತ್ತದೆ. ದೆಹಲಿಯ ಮೇಲೆ ಬಾಂಬ್ಗಳ ಸುರಿಮಳೆಗಳಿಗೆಲಾಗುತ್ತೆ. ದೇಶದ ರಾಜಧಾನಿ ಬದಲಾಗುತ್ತದೆ. ವಾಸ್ತವವಾಗಿ ಇಲ್ಲಿಯ ತನಕ ಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಎಲ್ಲವನ್ನೂ ಕೂಡ ಹೇಳಿದ್ದು ಎಷ್ಟೋ ಜರುಗಿವೆ, ಇನ್ನೂ ಎಷ್ಟೋ ಜರುಗ್ತಾ ಇವೆ, ಮುಂದೆಯೂ ಕೂಡ ನಿಜವಾಗುತ್ತೆ ಅಂತ ಹೇಳಲಾಗ್ತಾಗಿದೆ. ಇನ್ನು ಹೀಗೆ ಕಲಿಯುಗದ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಸಂಗತಿಗಳನ್ನು ಕಾಲಜ್ಞಾನಿಗಳು ಬರೆದಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದ ಕಾಲಜ್ಞಾನದ ಪತ್ರಗಳು ಕೆಲವು ನಮಗೆ ಗೊತ್ತಿದ್ರೂ ಇನ್ನೂ ಕೆಲವು ರಹಸ್ಯವಾಗಿಯೇ ಉಳಿದಿವೆ ಅಂತ ಹೇಳ್ತಾರೆ. ಯುದ್ಧಗಳು ನಡೆಯುತ್ತವೆ. ಅವುಗಳಿಂದ ನಮ್ಮ ದೇಶ ತುಂಬ ನಷ್ಟ ಅನುಭವಿಸುತ್ತದೆ. ಆದಾಗ್ಯೂ ಅಧೋಗತಿಗೆ ಹೋಗುತ್ತೆ. ವಸ್ತುಗಳ ಬೆಲೆ ತುಂಬ ಏರಿಕೆಯಾಗುತ್ತದೆ ಅಂತ ಹೇಳಿದ್ದಾರೆ. ಜೊತೆಗೆ ಅದೇ ರೀತಿ ಆಸ್ತಿ ಮತ್ತು ಪ್ರಾಣಹಾನಿಯೂ ಕೂಡ ತುಂಬ ಆಗ್ತಾ ಇದೆ. ಒಂದು ಚಂಡಮಾರುತ ಬರ್ತದೆ, ಅದರಿಂದ ಎಷ್ಟೋ ಪ್ರದೇಶಗಳು ತತ್ತರಿಸಿ ಹೋಗುತ್ತವೆ. ಕ್ಯಾನ್ಸರ್ ತರಹದ ಮಾರಕ ರೋಗಗಳಿಗೆ ಔಷಧಗಳು ಬರುತ್ತವೆ. ಅದೇ ರೀತಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಲೇ ಇರುತ್ತದೆ. ಶ್ರೀಮಂತರಿಗೂ ಕೊಳ್ಳಲಾಗದಷ್ಟು ಚಿನ್ನದ ಬೆಲೆ ಏರಿಕೆಯಾಗತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ 2 ವರ್ಷಗಳ ಹಿಂದೆ ಬೆಲೆಯನ್ನು ಈಗಿನ ಬೆಲೆಗೆ ಹೋಲಿಸಿದ್ರೆ ನಿಮಗೆ ಅದು ಅರ್ಥ ಆಗತ್ತೆ. ಮೊದಲೆಲ್ಲ 50,000 60,000 ಇತ್ತು. ಈಗ 1 ಲಕ್ಷ 1.5 ಲಕ್ಷ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಏರುಪೇರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ದುಡ್ಡಿನ ಆಸೆಗೆ ಒಬ್ಬರನ್ನೊಬ್ಬರು ಕಿರುಕುಳ ಕೊಡ್ತಾರೆ. ಇಂತಹ ಸುದ್ದಿಗಳು ನಾವು ಕೇಳ್ತಾನೆ ಇದ್ದೇವೆ. ಆಕಾಶದಲ್ಲಿ 2 ಚಿನ್ನದ ಹಂಸಗಳು ಹುಟ್ಟಿ ಊರೂರು ಸುತ್ತಾಡುತ್ತವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಹಾರಿಕೊಂಡು ಹೋದ ಹಂಸಗಳು ಹಿಡಿಯೋದಕ್ಕೆ ಯತ್ನಿಸಿ ಎಷ್ಟೋ ಜನ ಸಾಯ್ತಾರೆ ಅಂತ ಹೇಳಿದ್ದಾರೆ. ಬೇವಿನ ಮರಕ್ಕೆ ಅಮೃತ ಸಿರಿಯಾಗುತ್ತದೆ ಅಂತ ಹೇಳಿದ್ರು. ತುಂಬಾ ದೊಡ್ಡ ಕ್ಷೇತ್ರವಾದ ತಿರುಮಲ ಸ್ವಾಮಿಯ ದೇವಸ್ಥಾನದ ಸಂಪತ್ತನ್ನ 6 ಜನ ದೊಡ್ಡ ಕಳ್ಳರು ಕದ್ದುಕೊಂಡು ಹೋಗ್ತಾರೆ. ಅದರಿಂದ ಸ್ವಾಮಿಯವರ ಬಲಗೈ ನಡಗೋದಕ್ಕೆ ಶುರುವಾಗತ್ತೆ ಅಂತ ಹೇಳಿದ್ದಾರೆ. ದೇಶದಲ್ಲಿ ಅನೇಕ ಉತ್ಪನ್ನಗಳು ಶುರುವಾಗುತ್ತವೆ. ಪಾಪದಿಂದ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಶೈಲವನ್ನು ಬಿಟ್ಟು ವಿಂಧ್ಯ ಪರ್ವತಗಳಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಮಧ್ಯರಾತ್ರಿ ಸೂರ್ಯ ಉದಯಿಸ್ತಾನೆ ಅಂತ ಹೇಳಿದ್ದಾರೆ. ಶ್ರೀಶೈಲದ ಶಿಖರದ ಮೇಲೆ ಬೆಂಕಿಯ ಮಳೆ ಸುರಿಯುತ್ತದೆ. ಅದನ್ನು ನೋಡಿ ನಂದಿ ದೊಡ್ಡ ಗರ್ಜನೆ ಮಾಡ್ತಾನೆ. ಆ ಗರ್ಜನೆ ಕೇಳಿ ಎಷ್ಟೋ ಜನ ಸಾಯ್ತಾರೆ. ಭೂಮಿ ಸ್ವಲ್ಪವಾಗಿ ಸಮುದ್ರಕ್ಕೆ ಸೇರಿಕೊಂಡು ಕೆಲವು ಮಹಾನಗರಗಳು ಮಾಯವಾಗುತ್ತವೆ. ದಿನದಿಂದ ದಿನಕ್ಕೆ ಧರ್ಮ ಕಡಿಮೆಯಾಗ್ತಾ ಹೋಗುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಅದು ಖಂಡಿತ ನಿಜ ಅಂತ ನಮಗೆಲ್ಲರಿಗೂ ಕೂಡ ಅನಿಸ್ತಾ ಇದೆ. ದಿನದಿಂದ ದಿನಕ್ಕೆ ಅಧರ್ಮ ಹೆಚ್ಚಾಗಿ ಕೆಲವು ದೇವಾಲಯಗಳು ಪೂಜೆಗಳಿಲ್ಲದೆ ಮುಚ್ಚಿ ಹೋಗ್ತಾ ಇವೆ ಅಂತ ಹೇಳಿದ್ದಾರೆ. ರಾಜವಂಶಸ್ಥರು ಅಥವಾ ರಾಜರು ಆಳ್ವಿಕೆ ನಾಶವಾಗುತ್ತದೆ. ಈಗ ಭಾರತದಲ್ಲಿ ರಾಜವಂಶ ವ್ಯವಸ್ಥೆ ಎಂಬುದೇ ಇಲ್ಲ. ಬ್ರಾಹ್ಮಣರ ಅಗ್ರಹಾರಗಳು ನಾಶವಾಗುತ್ತವೆ. ಈಗ ನಮಗೆ ಗೊತ್ತಿಲ್ಲ, ಆದರೆ 100 ವರ್ಷಗಳ ಹಿಂದೆಯೇ ಬ್ರಾಹ್ಮಣರಿಗೆ 100 ಎಕರೆಗಳಷ್ಟು ಅಗ್ರಹಾರಗಳು ಇದ್ವು. ಈಗ ಎಲ್ಲಿಯೂ ಕೂಡ ಅಗ್ರಹಾರಗಳು ಇಲ್ಲ. ಪರ್ವತಗಳಿಂದ ಒಂದು ಮೊಸಳೆ ಬರ್ತದೆ. ಹೀಗೆ 8 ದಿನಗಳ ಕಾಲ ಇದ್ದು ಭ್ರಮರಾಂಬ ದೇವಸ್ಥಾನಕ್ಕೆ ನುಗ್ಗಿ ಒಂದು ಮೇಕೆಯ ರೀತಿ ಗರ್ಜಿಸಿ ಮಾಯವಾಗುತ್ತದೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಭವಿಷ್ಯ
ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಕಲಿಯುಗ 5,000 ವರ್ಷಗಳು ಪೂರ್ತಿಯಾದಾಗ ಬೆಂಗಳೂರಿನ ಕಾಮಾಕ್ಷಿ ವಿಗ್ರಹದಿಂದ ರಕ್ತ ಹರಿಯುತ್ತದೆ. ಶ್ರೀಶೈಲಕ್ಕೆ ದಕ್ಷಿಣದ ಗುಡ್ಡಗಳಿಂದ ಕಲ್ಲುಗಳು ಉರುಳಿ ಜನರಿಗೆ ನಷ್ಟವಾಗುತ್ತದೆ ಅಂತ ಹೇಳಿದ್ದಾರೆ. ಒಡೆದ ಕಲ್ಲುಗಳ ತುಂಡುಗಳು ಎದ್ದು ಆಕಾಶದಲ್ಲಿ ಹಾರುತ್ತವೆ ಅಂತ ಬ್ರಹ್ಮೇಂದ್ರ ಸ್ವಾಮೀಜಿಗಳು ಹೇಳಿದ್ದಾರೆ. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಜನ್ಮ ರಹಸ್ಯವನ್ನ ಹೇಳಿದ್ದಾರೆ. 5,000 ವರ್ಷಗಳ ನಂತರ ನಾನು ಶ್ರೀ ವೀರಭೋಗೇಂದ್ರ ವಸಂತರಾಯರ ಅವತಾರ ತಾಳಿ ಮತ್ತೆ ಜನ್ಮ ತಾಳ್ತೇನೆ ಅಂತ ಹೇಳಿದ್ದಾರೆ. ಆದರೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಹೇಳಿರುವಂತಹ ಕೆಲವೊಂದಿಷ್ಟು ಭವಿಷ್ಯವಾಣಿಗಳು, ಕಾಲಜ್ಞಾನಿಗಳು ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿವೆ. ಮುಂದೆಯಾಗುವಂತಹ ಕೆಲವೊಂದಿಷ್ಟು ಭಯಾನಕ ಭವಿಷ್ಯವಾಣಿಗಳು ನಮ್ಮ ಕಣ್ಣ ಮುಂದೆ ಅಥವಾ ನಾವು ಅದನ್ನ ನೆನಪಿಸಿಕೊಂಡ್ರೇನೆ ಸಾಕು ಭಯ ಹುಟ್ಟಿಸುವಂತೆ ಕಾಣಿಸ್ತಾ ಇದೆ. ಕಾರಣ ಕಲಿಯುಗ ಅಂತ್ಯದ ಕಾಲ ಬಂದೇ ಬಿಟ್ಟಿದೆಯಂತೆ. 2032ರಿಂದ ಸತ್ಯಯುಗ ಆರಂಭವಾಗಲಿದೆಯಂತೆ. ಇನ್ನೇನು 2-3 ವರ್ಷಗಳಲ್ಲಿ ಈ ಕಲಿಯುಗ ಅಂತ್ಯವಾಗತ್ತೆ. ಆದರೆ ಈ ಕಲಿಯುಗ ಅಂತ್ಯವಾಗುವಷ್ಟರಲ್ಲಿಗೆ ಇಡೀ ಬ್ರಹ್ಮಾಂಡದ ಮೇಲೆ 60 ಕೋಟಿ ಜನ ಮಾತ್ರ ಇರ್ತಾರೆ. ಅಂದ್ರೆ ಈಗ ನಮ್ಮಲ್ಲಿ 140 ಕೋಟಿ ಜನ ಇದ್ದೀವಿ. ಬರೀ ಭಾರತದಲ್ಲಿ, ಬ್ರಹ್ಮಾಂಡದಲ್ಲಿ ಸೇರಿದ್ರೆ 1000 ಕೋಟಿಯಷ್ಟು ಜನ ಇದ್ದಾರೆ. ಆದರೆ ಅವರೆಲ್ಲರೂ ಕೂಡ ಸತ್ತೋಗ್ಬಿಡ್ತಾರೆ. ಈ 4-5 ವರ್ಷಗಳಲ್ಲಿ ಭಾರಿ ಪ್ರಮಾಣದ ಹಾನಿಗಳಾಗ್ತವೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈ ಭವಿಷ್ಯವಾಣಿಗಳು ನಿಜವಾಗಿದ್ದಾವ? ನಿಮಗೇನು ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.